ಹಾಯ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹುಡುಗ ಎಷ್ಟು ಲೇಟಾಗಿ ಬಂದವನೆ ಅಂತಂದರೆ ಟೈಮ್ ಬೇರೆ ಆಯಿತು. ಪಾಪುನ ಬೇರೆ ಕರ್ಕೊಂಬರೋದು ಟೈಮ್ ಆಗ್ತೈತೆ. ಬಟ್ಟೆಗಳು ಅವರಲ್ಲಿ ನೋಡ್ಕೊತಾರೆ. ಗುಳಿ 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 ಇಲ್ಲಿ ಬಟ್ಟೆಗಳು ಇಕ್ಕಿರ್ತೀನಿ, ಬಿದ್ದೋಗ್ಬಿಟ್ಟತ್ ನೋಡ್ಕೊಳ್ರಪ್ಪ. ಹಾಂ, ಸ್ವಲ್ಪ ಕೆಲಸ ಆಯ್ತು, ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಹಾಂ, ಡಿಮಾರ್ಟ್ಗೆ ಹೋಗಿ ಐಟಮ್ಸ್ಗಳನ್ನ ತಗೊಂಬರ್ಬೇಕು. ಮೇಯ್ನು ಮನೇಲಿ ಎಣ್ಣೆ ಖಾಲಿ ಆಗಿದೆ. ಎಣ್ಣೆ ಅಂದರೆ ಈ ಎಣ್ಣೆ ಅಲ್ಲ, ಕಡಲೆಕಾಯಿ ಎಣ್ಣೆ ಖಾಲಿ ಆಗಿದೆ. ಕಡಲೆಕಾಯಿ ಬೀಜ ತಗೊಂಡು ಆಮೇಲೆ ಈ ನನ್ನ ಮಗನೇ ನೋಡ್ರಿ, ಇವನು ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕಡಲೆಕಾಯಿ ಬೀಜ ಎಲ್ಲ ರೆಡಿ ಮಾಡಿ ಹಾಕ್ಬೋದಾಯಿತು ಆರಾಮಾಗಿ. ಮಿಲ್ಲಿಗೆ ಕೊಡ್ಬೇಕದನ್ನು, ಮಿಷಿನಿಗೆ ಕೊಟ್ಟು. ಏನು ಮಾಡ್ತಾಯಿದ್ದೆ ಇಷ್ಟೊತ್ತು ನೀನು? 52,000. ಏನೋ ಮಾಡ್ತಿದ್ದೆ? ಟಿವಿ ಹೋಮ್ ಥಿಯೇಟರ್ ತಗೊಂಡ್ರಂತೆ 52,000 ಆಯ್ತು. ಹೌದೇನೋ? ಕಾಸಲ್ಲಿತ್ತು? ಯಾರ್ದು? ಯಾರ ಮೇಲೆ ಲೋನು? ನಿನ್ನ ಹೆಸರಲ್ಲ, ನಿಮ್ಮ ಮನೆಯವರ? ನೋಡ್ರಿ, ಕಳ್ಳ ಇವನು. ನನ್ಗೆ ಹೇಳೇ ಇಲ್ಲ. ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಡೆಲಿವರಿ. ಅದಕ್ಕೆ ಇವತ್ತೇ ಕೊಡ್ರಿ ಅಂದೆ. ಅದಕ್ಕೆ ಅವಳಿಗಿನ್ನ ಗೊತ್ತಿಲ್ಲ. ಸರ್ಪ್ರೈಸ್. ಮಿಸ್ಸಸ್ಗೆ ಟಿವಿ ಕೊಡಿಸ್ಬೇಕು ಅಂತ ಟಿವಿ ತರಕ್ಕೆ ಹೋಗಿ ಇಷ್ಟೊತ್ತಾಯ್ತು. ಇವಾಗ ಹೋಗ್ತಾ ಇದ್ದೀನಿ. ಫಸ್ಟು ನಾನು ಅಲ್ಲಿ ಹೋಗಿದ ತಕ್ಷಣ ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ತೊಗೊಂಡು ಎಣ್ಣೆನ ಹಾಕಿಸ್ಕೊಳಕ್ಕೆ ಹೋಗ್ಬೇಕು. ಡಿಮಾರ್ಟಲ್ಲಿ ಏನು ರೇಟ್ ಇದೆಯೋ ಗೊತ್ತಿಲ್ಲ, ನೋಡ್ತೀನಿ ಎಷ್ಟಿದೆ ಅಂತ. ಒಂದು 15 kg ಕೊಡಬೇಕಾಗತ್ತಲ್ಲಿ. 15 kg ಕೊಟ್ಟರೆ ಒಂದು 7ರಿಂದ 7.5 kg ಎಣ್ಣೆ ಸಿಗುತ್ತೆ ನಮಗೆ. ಪರವಾಗಿಲ್ಲ, ನಮಗೆ 2ರಿಂದ 3 ತಿಂಗಳು ಬರುತ್ತೆ. ಯಾಕಂದರೆ ನಾನು ತುಂಬ ಎಣ್ಣೆ ಕಡಿಮೆ ಹಾಕೋದ್ರಿಂದ 2ರಿಂದ 3 ತಿಂಗಳು ಬಂದ್ಬಿಡುತ್ತೆ ಎಣ್ಣೆ. ಇವತ್ತು ನೋಡ್ತೀನಿ ಏನು ರೇಟ್ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆ 150 ರೂಪಾಯಿ kg ಅಂತ ಹೇಳ್ತಾ ಇದ್ದಾರೆ. ನೋಡಿಬಿಟ್ಟು ಆಮೇಲೆ ಒಂದು ವಿಡಿಯೋನ ಮಾಡ್ತೀನಿ ಎಷ್ಟಿದೆ ಅಂತ. ಅಲ್ಲಿನ ರೇಟ್ಗಳನ್ನೆಲ್ಲ ನಾವು ಹೇಳೋ ಆಗಿಲ್ಲ. ಆದರೆ ನಾವು ಒಳಗಡೆ ಹೋದ್ಮೇಲೆ ನೋಡಿದ್ದೀರಲ್ಲ, ಸ್ವಲ್ಪ ಹಂಗೆ ಹಿಂಗೆ ಮಾಡಿಕೊಂಡು ವಿಡಿಯೋನ ಮಾಡ್ಕೊಳ್ತೀವಿ. ಎಲ್ಲರಿಗೂ ಅಕಸ್ಮಾತ್ ಡಿಮಾರ್ಟಲ್ಲಿ ಏನು ಪ್ರೈಸ್ ಇದೆ ಅಂತ ಕೆಲವ್ರಿಗೆಲ್ಲ ಗೊತ್ತಿರಲ್ಲ. ಗೊತ್ತಾಗಲಿ ಅನ್ನೋ ವಿಚಾರಕ್ಕೆ ಸ್ವಲ್ಪ ವೀಡಿಯೋಗಳನ್ನ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಮಗೇನು ಅವರೇನು ಪ್ರಮೋಷನ್ ವೀಡಿಯೋ ಏನು ಕೊಡೋಲ್ಲ. ನಾವೇನು ಡಿಮಾರ್ಟ್ಗೆ ಹೋಗಿ ಐಟಮ್ಸ್ಗಳು ತೊಗೊಂಬಂದರೆ ನಮಗೇನು ಅದರಿಂದ ಏನು ಯೂಸ್ ಇಲ್ಲ. ಬಟ್ ನಾನು ನಿಮಗೆಲ್ಲ ಗೊತ್ತಾಗಲಿ, ಒಂದು ಐಡಿಯಾ ಎಷ್ಟಿರುತ್ತೆ. ಹೊರಗಡೆ ಒಂದು 150 ರೂಪಾಯಿ 160 ರೂಪಾಯಿ ಇರುತ್ತೆ kg. ಆಚೆಗಡೆ ಎಷ್ಟಿರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಒಳಗಡೆ ಅಂದರೆ ಡಿಮಾರ್ಟಲ್ಲಿ ಐಟಮ್ಸ್ಗಳೆಲ್ಲ ಜಾಸ್ತಿ ಸಿಗ್ತಾ ಇರ್ತವಲ್ಲ, ಅಂಥ ಕಡೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೋಗಿ ಕ್ವಾಲಿಟಿ ನೋಡಿಕೊಂಡು ತೊಗೊಳೋವಂಥದ್ದು. ಅದರಲ್ಲೂ ಹಸಿ ಕಡಲೆಕಾಯಿ ಆದರೆ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಇದಾಗಲ್ಲ, ಬಿಡಲ್ಲ. ನೋಡಬೇಕು. ಒಳಗಡೆ ಹೋದ್ಮೇಲೆ ನಾನು ಒಂದು ವಿಡಿಯೋನ ಆದರೆ ಮಾಡ್ತೀನಿ. ಆಮೇಲೆ ಕಡಲೆಕಾಯಿ ನೋಡೋಣ. ಅದು 2 ಅವರ್ ಆಗುತ್ತೆ. ಅದು ಬೀಜ ಹಾಕಿ ಅದರೊಳಗಡೆ ಅದೆಲ್ಲ ನೀಟಾಗಿ ಇದಾಗಬೇಕು. ಅದೆಲ್ಲ ಅದು ಸ್ವಲ್ಪ ತುಂಬ ಲೇಟ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಕೊಬ್ಬರಿ ತೊಗೊಂಡು ಒಂದು 4 kg ಕೊಬ್ಬರಿನ ಹಾಕಿಸ್ಕೊಂಡ್ರೆ ಮೇಂಟೈನ್ ಮಾಡ್ಕೋಬೇಕು. ಒಂದು 3 ತಿಂಗಳಾದರೂ ಆಗಿಬಿಡುತ್ತೆ ಮನೆಗೆ. ತಿಂಗಳಿಗೆ ಒಂದು 2ರಿಂದ 2.5 kg 3 kg ಎಣ್ಣೆ ಇದ್ದರೆ ಮಸ್ತಾಗ್ಬಿಡುತ್ತೆ ಮನೇಲಿ ನಿಮಗಂತೂ. ಒಳಗಡೆ ಹೋಗಿ ಆಮೇಲೆ ಅಲ್ಲಿ ವೀಡಿಯೋನ ಮಾಡ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ಹಾಗೆ ನೋಡ್ತಾ ಇರಿ, ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕಡಲೆ ಬೀಜ 125 ರೂಪಾಯಿಗೆ ಸಿಕ್ಕಿದ್ದು. ಒಂದು 20 kg ತೊಗೊಂಡಿದ್ದೀನಿ. ಬೇಕಾಗುತ್ತೆ, ಎಣ್ಣೆ ಮಾಡಬೇಕು. ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ, ಅಂದರೆ ತೊಗೊಂಡಿದ್ದೀನಿ, ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ.
ತಲೆ ಕೆಟ್ಟೋದಾಗ ಆಗ್ತೈತೆ. ನೆನ್ನೆ ಎಲ್ಲ ಅಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಆಯಿತಾ ಮನೇಲಿ. ಇಲ್ಲಿ ಸ್ವಲ್ಪ ಐಟಮ್ಸ್ಗಳು ಏನೇನು ತೊಗೊಬೇಕು ಅಂತ ಒಂದು ಲಿಸ್ಟ್ ಮಾಡೋಣ ಅಂದರೂ ಅದಕ್ಕೂ ಪುರ್ಸೋತಿರ್ಲಿಲ್ಲ ಇವತ್ತು. ನೋಡ್ತೀನಿ ಮುಂದೆ ಏನು ತೊಗೊತೀನಿ ಅಂತ ಹೇಳ್ತೀನಿ. ಸೋಡಾ ಬುಟ್ಟಿ ಎಲ್ಲ ಬೇಕಾದವನ್ನೆಲ್ಲ ಹೆಂಗೆ ತುಂಬ್ಕೊಂಡು ಓದ್ತಾವಳೆ ಅಂತ. ಯಾವತ್ತು ಅವಳು ಮ್ಯಾಗಿನೇ ತಗೊಳ್ಳಲ್ಲ. ಇವತ್ತು ನನಗಲ್ಲ, ಪಾಪುಗೆ ಮತ್ತೆ ಬೃಂದಂಗ ಅಷ್ಟೇ. ಮ್ಯಾಗಿ ಪ್ಯಾಕೆಟ್ ತಗೊಂಡು ಓಡ್ತಾ ಬಿದ್ದವಳು ಹಂಗೇನು. ಜಾಮೂನ್ ಬೇಕಾ? ಜಾಮೂನೆಲ್ಲ ನಾನು ತಿನ್ನೋದ್ರಿಂದ ನೀನು ತಗೊಂಡು ಬೇಡ, ವೇಸ್ಟ್ ಮಾಡಬೇಡ. ಎಲ್ಲಿಗೆ ಹಂಗೋಗ್ತಿದ್ಯಾ? ಬೇಗ ಬೇಗ ತಗೋ. ನೋಡು, ತಿಂಡಿ ಕೊಡಿಸಿ ಅಂತ ಹೇಳಿ. ಏನು ತಿಂಡಿ ತಿಂತಾಳ ಗೊತ್ತಿಲ್ಲ ಅವಳಿನ್ನ. ಸಾಕೇನೆ ತಗೊಂಡಿದ್ದು 3 ಜನಕ್ಕೂ ಅಲ್ಲ. ಸಾಕು. ಆಮೇಲೆ ಬೇಡ ಬಿಡಿ, ಕುರ್ಕುರೆ ಅಲ್ಲಿ ಪ್ಲಾಸ್ಟಿಕ್ ಇರ್ತೈತೆ ಅನ್ಕೊಂಡೆ. ಎಲ್ಲ ಸುಳ್ಳು. ಅದ್ಯಾವುದೋ ತಗೊಂತಾನಲ್ಲ ಪಾಪ, ಇರ್ತಾನೆ. ಯಾವುದು ಖಾರ ಜಾಸ್ತಿ, ಅದು ಬಿಂಗೋ ನಾನು ತಗೊಳೋದಿದ್ದು ಹೌದು. ಕಾಸ್ಟ್ಲಿ ಇದ್ದೀನಿ ಅವನು. ನನ್ನ ಮಗ ತಗೊಳ್ಳೋದಿದ್ದು. ಆಲ್ಮೋಸ್ಟ್ ನನಗೂ ಜಾಸ್ತಿ ಇದನ್ನೇ ಇಷ್ಟಪಡ್ತಿದ್ದೆ ಫಸ್ಟಿಗೆ. ಇದು ಎಲ್ಲ ಬಂದವೆ. ಇದು ಗೆಣಸಿಂದು, ಅಡಿಗೆಡ್ಡೆದು. ನಾನು ಆಲ್ಮೋಸ್ಟು ಈ ತಿಂಡಿ ಎಲ್ಲ ತಿನ್ನಲ್ಲ. ತಿಂದರೆ ನೋಡ್ರಿ ಯಾವ್ದು ತಿಂತೀನಿ ಗೊತ್ತಾ? ಬರ್ಫಿ ಒಂದು ಇಷ್ಟ ಆಗ್ಬಿಡುತ್ತೆ. ಚೆನ್ನಾಗಿರುತ್ತೆ ಬರ್ಫಿ. ನೋಡೋಣ. ಎಲ್ಲ ಚೂರು ಒಂದು ತೊಗೊತೀನಿ ಸಾಕು. ಏನು ತಿನ್ನೋ ಅಂಥ ಐಟಮ್ಸ್ ಎಲ್ಲ ಜಾಸ್ತಿ ಏನು ಇಷ್ಟಪಡೋಣ. ಇಲ್ಲೊಂದು ಕಡಲೆ ಬೀಜ ಬೇರೆ ಬಾಯಿಗೆ ಹಾಕೋಣ, ಹೆಂಗಿದೆ ನೋಡೋಣ ಅಂತ. ಸಾಕಿಲ್ಲೇ ಇದ್ದರೆ ಇಲ್ಲೇ ನೋಡ್ತಾ ಇರ್ತೀನಿ. ಇಲ್ಲಿಂದ ಮುಗಿಸ್ಕೊಂಡು ಫಸ್ಟು ಇನ್ನೂ ಐತೆ, ಇನ್ನೂ ಸೋಪು ಶಾಂಪು ಎಲ್ಲ ತೊಗೊಬೇಕಲ್ಲ. ಇಲ್ಲಿಗೆ ಬೇರೆ ಹೋಗ್ಬೇಕು. ಆ ಕಡೆ ಹೋಗೋಣ ಬನ್ನಿ. ನೋಡಿರಿ ಏನು ಎತ್ಕೊಂಡವ ನೋಡ್ರಿ. ತೋರ್ಸೋದು ಡೈರಿ ಮಿಲ್ಕ್ ಚುಪ್ಪ ಚಿಪ್ಸ್ ತೊಗೊಂಬಿಟ್ಟು ಕಳ್ಳಿ ಹೇಳ್ತಾಳಂತೆ. ಏನು ಹೇಳ್ತೀವಿ? ಏನು ಹೇಳ್ತೀಯ? ನನಗೆ ಬೃಂದಂಗಿದ್ದು, ಅಮ್ಮಂಗೆ ಪಾಪಂಗಿದ್ದು. ಅಮ್ಮ ಕೊಡ್ಸಿಲ್ಲ ಅಂತ ಪಾಪುಂದ್ರಲ್ಲಿ ತಿನ್ನೋದು. ನೋಡ್ರಿ ಎಂಥ ಡೈಲಾಗ್ ಹೇಳ್ತಾಳೆ ಅವಳು ಅಂತ. ತಮ್ಮಂಗೆ ಮುಚ್ಚಿಕೊಂಡು ಅದನ್ನು ಅವಳು ಅದನ್ನು ತಿನ್ನೋದಂತೆ, ಈವ್ನಿಂಗ್ ಮಾತ್ರ ಇದನ್ನು ಕೊಡೋದಂತೆ. ಅದರಲ್ಲಿ ಬೈಟ್ ಮಾಡ್ಕೊಂಡು ನನಗೊಂದಂತೆ, ಪಾಪಂಗೊಂದಂತೆ. ಅದರಲ್ಲಿ ಅಮ್ಮ ಕೊಡ್ಸಿಲ್ಲ ಕಣ ಪಾಪ, ಇರ್ತಿದ್ದೆ ಎರಡು ಅಂತ ಹೇಳ್ಬಿಟ್ಟು ಕಿತ್ಕೊಂಡು ತಿನ್ನೋದು. ಡಿಮಾರ್ಟೆಲ್ಲ ಮುಗಿಸ್ಕೊಂಬಂದು, ಡಿಮಾರ್ಟೆಲ್ಲ ಆದಮೇಲೆ ಕಾಫಿ ಮಾಡಿಕೊಟ್ಟು ಕೆಲಸವ್ರು. ನನ್ನ ಮಗಳು ನೋಡ್ರಿ ಜಡೆ ಹೆಂಗೆ ಹಾಕ್ಬಿಟ್ಟು ಹೂವು ಮುಡ್ಸೋಳೆ ಅಂತ. ಅವಳು ಸೇಮ್ ಇವರು ಎಲ್ಲ ಉಳ್ದಿರೋದೆಲ್ಲ ಮುಟ್ಕೊತಾರಲ್ಲ, ಹಂಗೆ ಮಾಡೋಳೆ ನನಗಿವತ್ತು. ಯಾಕಬ್ಬ ಹೂವು ವೇಸ್ಟ್ ಮಾಡೋದು, ಬರ್ರಿ ನಾನು ಮುಡಿಸ್ತೀನಿ ಅಂತ. ಕಡಲೆ ಬೀಜ ತಗೊಂಡಿದ್ದೀನಿ 125 ರೂಪಾಯಿ. ನೋಡಿ ಎಲ್ಲ ಕಾರ್ ಡಿಕ್ಕಿನಲ್ಲಿ ಹಾಕ್ಬಿಟ್ಟಿದ್ದೀನಿ ಎಲ್ಲ. ಅಲ್ಲಿಗೆ ಎಷ್ಟು ತೊಗೊಂಡಿದ್ದೀನಿ ಅಂತ ಅಂದರೆ ಒಂದು 18ರಿಂದ 19 kg ಕಡಲೆಬೀಜ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸುಮಾರು ಎಷ್ಟು ತೆಂಗಿನಕಾಯಿ, ಒಂದು 5 kg ತೆಂಗಿನಕಾಯಿ ಹಾಕೋರೆ ಒಂದು 13ರಿಂದ 14 kg
ಎಣ್ಣೆ ಬರುತ್ತೆ ಅಷ್ಟೇ. ಇವಾಗೇ ಹೋಗ್ತೀನೋ ಏನೋ ಗೊತ್ತಿಲ್ಲ, ಎಣ್ಣೆ ಇದನ್ನು ಮಾಡಿಸ್ಕೊಂಬರೋಕ್ಕೆ, ಮಿಲ್ಗೆ ಹಾಕ್ಸ್ಕೊಂಬರೋಕ್ಕೆ ಮಿಷಿನ್ಗೆ. ಗಾಣಕ್ಕೆ ಅಂದರೆ ಗಾಣದ ಎಣ್ಣೆ ಪ್ಯೂರು ಯಾರಾದರೂ ತೊಗೊಳ್ಳೋರಿದ್ರೆ ಆರಾಮಾಗೆ ತೊಗೊಳ್ಳಿ. ಯಾಕಂತ ಅಂದರೆ ತೊಗೊಂಬೋಗಪ್ಪ, ಆರೋಗ್ಯದ ಕಡೆ ಗಮನ ಕೊಡಬೇಕಲ್ವ. ಅದು ಒಂದು ಸನ್ ಪ್ಯೂರ್ ಆಗಲಿ, ರುಚಿ ಗೋಲ್ಡ್ ಆಗಲಿ, ಅವೆಲ್ಲ ಸ್ವಲ್ಪ ಆರೋಗ್ಯಕ್ಕೆ ತುಂಬ ಸಮಸ್ಯೆ ಆಗುತ್ತೆ. ಇವಾಗ ತಲ್ಲ ಅಂದ್ರೂ ಮುಂದೆ ಯಾರೂ ಸಮಸ್ಯೆ ತೂಕ ಹುಷಾರು, ಮುಂದೆ ಯಾರೂ ಸಮಸ್ಯೆ ಆಗುತ್ತೆ. ಅದಕ್ಕೆ ಪ್ಯೂರ್ ಕಡಲೆಕಾಯಿ ಎಣ್ಣೆ ಸ್ವಲ್ಪ ಅದಕ್ಕೆ ಕೊಬ್ಬರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಂಡ್ರೆ ಸ್ವಲ್ಪ ಪರವಾಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ತೊಗೊಬೇಕು ಅಂದ್ಕೊಂಡ್ರೆ ಏನಿಲ್ಲ, ನೀವು ಅದನ್ನು ಒಂದು 2-3 kg ಖರ್ಚು ಮಾಡೋದನ್ನು 1-1.5 kg ಬಳಸ್ಕೊಳಂಗೆ ತಿಂಗ್ಳಿಗೆ ಮೇಂಟೈನ್ ಮಾಡ್ಕೊಬೋದು. ಕೆಲವರೆಲ್ಲ ಜಾಸ್ತಿ ಎಣ್ಣೆ ಹಾಕ್ತಾ ಇರ್ತಾರಲ್ವ, ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನಡಿವಾಗ ಸದ್ಯಕ್ಕೆ ಸಾಕು ಮಾಡ್ಕೊಬೋದು. ನೋಡಿ, ಆಲ್ಮೋಸ್ಟು ಟ್ರೈ ಮಾಡಿ ಅಂತ ಹೇಳ್ತಾ ನೋಡ್ತೀನಿ. ಇವತ್ತು ಆಗಲ್ಲ, ನನಗೂ ಕೂಡ ಯಾಕೋ ಇದು ಮನೆ ಕಟ್ಟಿದ್ದು ನೆನ್ನೆಲ್ಲ ಸ್ವಲ್ಪ ವೆದರ್ ಬೇರೆ ಹಂಗೆ ಹಿಂಗೆ ಇದೆಯಾ, ಎಲ್ಲ ಕಡೆ ಡೆಂಗ್ಯೂ ಅದು ಇದು ಅಂತ ನೋಡೋಣ. ಯಾಕೋ ನೆಗಡೆ ಬೇರೆ ಬರೋಂಗೆ ಆಗ್ತಾಯಿದೆ, ಗಂಟ್ಲು ಬೇರೆ ನೋವು ಸ್ಟಾರ್ಟ್ ಆಗ್ಬಿಟ್ಟೈತೆ. ನೋಡ್ತೀನಿ. ನಮ್ಮ ಕಾರ್ ನೋಡಿ ಎಷ್ಟು ಮುದ್ದಾಗಿ ಕಾಣುತ್ತೆ ಅಂತ ನೋಡ್ತೀನಿ. ಇನ್ನು ಹುಷಾರು ತಪ್ಪು ಮಲಗಿಬಿಡ್ತೀನೋ ಏನೋ ಅಂತ ಅನ್ಕೊತಾ ಇದ್ದೀನಿ. ನಂಗೆ ಹುಷಾರು ತಪ್ಪಿದ್ರೆ ಏನು ಗೊತ್ತಾ, ಹುಷಾರು ತಪ್ಪಾರ್ದು, ತುಂಬ ಫಾಸ್ಟಾಗಿ ರಿಕವರ್ ಆಗಿಬಿಡ್ಬೇಕು, ನಾನು ಹುಷಾರು ಆಗಿಬಿಡ್ಬೇಕು. ಇಲ್ಲ ಅಂತ ಅಂದರೆ ಮನೆಯಲ್ಲಿ ಏನೋ ಕಳ್ಕೊಳಂಗೆ ಆಗ್ತಾ ಇರುತ್ತೆ. ಕಣ್ಣೆಲ್ಲ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಅಂತ. ಆವಾಗಲೇ ಕಣ್ಣಲ್ಲೆಲ್ಲ ಒಂಥರ ಗುಳ್ಳೆಗಳೆಲ್ಲ ಹೀಟಿಗೆ ಜಾಸ್ತಿ ಗುಳ್ಳೆಗಳು. ಹುಷಾರು ತಪ್ಪಿಟ್ರೆ ನನಗಂತೂ ಮನೇಲಿ ಒಂದು ಚಿಂತೆ ಆಗ್ಬಿಡುತ್ತೆ. ಮನೇಲಿ ಯಾರಪ್ಪ ಮಾಡ್ತಾರೆ ಕೆಲಸ, ಬೆಳಗ್ಗೆ ಎದ್ರೆ ಸಾಕು ಕೆಲಸ ಏನು ಮಾಡೋದು, ತಿಂಡಿ ಏನು ಮಾಡೋದು, ಅಡುಗೆ ಏನು ಮಾಡೋದು, ಆ ಚಿಂತೆನೇ ಒಂಥರ ಆಗ್ತಾ ಇರುತ್ತಲ್ವ. ಹಾಗಾಗಿ ನನಗೆ ಹುಷಾರು ತಪ್ಪೋದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಆದರೂ ಇವನಿಗೆ ಇಷ್ಟ ಆಗಲ್ಲ. ಇವನು ಸಿರಫ್ ಹಾಕಿ ಅಕಸ್ಮಾತ್ ಏನೋ ಹುಷಾರು ತಪ್ಪರೆ ಸಿರಫ್ ಹಾಕಿ ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಇರ್ತಾನೆ. ಮಿಕ್ಕಿದ ಟೈಮಲ್ಲೆಲ್ಲ ಚಂಗ್ ಅಂತ ಎಗ್ರುಕೊಂಡು ಓಡಾಡ್ತಾ ಇರ್ತಾನೆ. ಹುಷಾರಾಗ್ಬಿಟ್ರೆ ಯಾರೂ ಹುಷಾರು ತಪ್ಪಾರ್ದು. ಸದ್ಯಕ್ಕೆ ಹುಷಾರು ತಪ್ಪಿದ್ರೆ ನನ್ನ ತಲೆನೋವು ಅನ್ಸ್ಕೊಂಡ್ಬಿಡುತ್ತೆ ನನಗಂತೂ. ಈಗ ಅವ್ರು ಬೇರೆ ನಮ್ಮ ಮನೇಲಿ ಹುಷಾರು ತಪ್ಪಿ ಅವರು ಒಂದು ಸ್ವಲ್ಪ ಗೆಟನಾದರು. ಇವಾಗ ನಾನು ಹುಷಾರು ತಪ್ಪಿದ್ರೆ ಮುಗೀತು ಕತೆ. ಮಾಡೋರು ಕೆಲಸ ಹೆಂಗೋ ಮಾಡ್ಕೊಂಬಿಡ್ತಾರೆ ಮಕ್ಕಳು. ಇವಳು ನಮ್ಮ ದೊಡ್ಡವಳು ಹೆಂಗೋ ಮಾಡ್ತಾಳೆ, ಚಿಕ್ಕವಳಂತೂ ಏನೂ ಮಾಡೋಕ್ಕಾಗಲ್ಲ. ಇವಾಗ ಅವಳು 2nd year ಇರೋದ್ರಿಂದ ಅವಳೇನೂ ಮಾಡೋಕ್ಕಾಗಲ್ಲ. ಇವಳು ಸ್ವಲ್ಪ ಹಂಗೋ ಹಿಂಗೋ ಮಾಡ್ಕೊಂಬಿಡ್ತಾಳೆ. ಅಡುಗೆ ತಿಂಡಿ ಅಂತೂ ಅಮ್ಮ ನನಗೆ ಹೇಳೋಕ್ಕೆ ಹೋಗ್ಬೇಡ್ರಿ, ನನಗೆ ಅಡುಗೆ ತಿಂಡಿದೆ ಒಂದು ತಲೆನೋವು ಅಂದ್ಬಿಡ್ತಾಳೆ. ಬೇಕಾದ್ರೆ ಹೋಟ್ಲಿಂದ ತರಿಸ್ಕೊಟ್ಬಿಡ್ತಾರೆ. ಹೋಟ್ಲಿಂದ ತಿನ್ನೋಕೆ ಅಷ್ಟಂತೂ ಇಷ್ಟ ಆಗಲ್ಲ. ನೋಡ್ತೀನಿ, ಆದರೆ ಅಲ್ಲಿಗೆ ಹೋದರೆ ವೀಡಿಯೋ ಮಾಡ್ತೀನಿ. ಇಲ್ಲ ಅಂದರೆ ಅದರದ್ದೇ ಸಪ್ರೇಟ್ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಮುಂದೆ ಹೊಸ ವಿಡಿಯೋದಂಗೆ ಇಡ್ತೀನಿ. ಇರು ಕ್ಯಾಮ್ರಾನ ಹತ್ರದಿಂದ ಮಾಡಿದ್ರೆ ಪಾಪ ಅವ್ರಿಗೆ ಏನು ಗೊತ್ತಾಗಲ್ಲ. ನೋಡು, ಕಾಣಿಸಿ ಎದ್ದು ನೀನು ಮುಖನ ತಗೊಂಬಂದು ಹತ್ರಕ್ಕೆ ಇಟ್ಬಿಟ್ರೆ ಅದೊಂಥರ ಕಾಣಿಸುತ್ತೆ. ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರು ತಪ್ಪಿದ್ರೆ ಮಾಡೋಕ್ಕಾಗಲ್ಲ. ಆರಾಮಾಗಿತ್ತು ಅಂದರೆ ಬೇರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.